ಶ್ರೇಯಾಂಶ್ ದ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ತುಂಬ ದಿನದಿಂದ ನನ್ನ ಮಗ ಪ್ರತ್ಯೂಷ್ ಪಾನಿಪುರಿ ಮಾಡಿ ಅಂತ ಮಮ್ಮಿ ಅಂತ ಹೇಳ್ತಾ ಇದ್ದ. ಇವತ್ತು ನಾನು ಪಾನಿಪುರಿನ ಮಾಡ್ತಾ ಇದ್ದೀನಿ. ಹಾಗೆಯೇ ಮೊದಲೆಲ್ಲ ನಾವು ಪಾನಿಪುರಿ ಮಾಡಬೇಕಾದ್ರೆ ಪಾನಿನ ಹಾಗೆಯೇ ಚಟ್ನಿನ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ವಿ. ಈಗ ಲಾಕ್ಡೌನ್ ಟೈಮಲ್ಲಿ ನಮಗೆ ಜಿಲಾನಿ ಅವ್ರದ್ದು ಪಾನಿಪುರಿ ಮ್ಯಾಜಿಕ್ ಅಂತ ಒಂದು 10 ಮಿನಿಟ್ಸಲ್ಲಿ ನಾವು ಮನೆಯಲ್ಲಿ ಈಸಿಯಾಗಿ ಹೇಗೆ ಪಾನಿಪುರಿಯನ್ನು ಮಾಡ್ಕೋಬಹುದು ಅನ್ನೋದರ ಒಂದು ಪ್ರಾಡಕ್ಟ್ ಸಿಕ್ತು. ಅದನ್ನು ನಾವು ಮನೆಯಲ್ಲಿ ಯೂಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಒಂದ್ಸತಿ ಈ ಪ್ರಾಡಕ್ಟ್ ಒಂದ್ಸತಿ ಮನೆಗೆ ತಂದು ಪಾನಿಪುರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನೀವು ಎಂಡ್ ತನಕ ನೋಡಿ. ಇಲ್ಲೊಂದು ನಿಮಗೆ ಸರ್ಪ್ರೈಸ್ ಕಾದಿದೆ, ಅದರಿಂದ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪಾನಿಪುರಿ ಮ್ಯಾಜಿಕ್ ಟ್ರೀಟ್ ಅಂತ ಜಲಾನಿ ಅವ್ರದ್ದು. ಈ ಬಾಕ್ಸ್ ಅಲ್ಲಿ ನಿಮಗೆ ಒಂದು ಪ್ಯಾಕೆಟ್ ಪೂರಿ ಇರುತ್ತೆ. ಇದನ್ನು ನೀವು ಎಣ್ಣೆಯಲ್ಲಿ ಹುರಿದು ಮಾಡಬೇಕು. ಇದ್ರ ಜೊತೆ ನಿಮಗೆ 3 ಥರದ ಪ್ಯಾಕೆಟ್ ಸಿಗುತ್ತೆ. ಮೊದಲನೇದು ಪುದೀನ ಪಾನಿ ಪೌಡ್ರ್ ಅಂತ, ಇದಕ್ಕೆ ನೀವು ಹಾಗೆ ಇದು ಖಜೂರ್ ಇಮ್ಲಿ ಚಟ್ನಿ ಅಂತ ಚಟ್ನಿ, ಇದು ಬೆಲ್ಲದ್ದು. ಹಾಗೆ ಖಟ್ಟಾ ಮೀಠ ಅಂತ. ಇದಕ್ಕೆಲ್ಲದಕ್ಕೂ ನಾನು ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿದ್ದೀನಿ. ಸ್ವೀಟ್ ಮಾತ್ರ ನಾನು ಸ್ವಲ್ಪ ಕಡಿಮೆ, ಅರ್ಧ ಲೋಟ ನೀರು ಹಾಕಿ ಸ್ವಲ್ಪ ದಪ್ಪಗೆ ಇಟ್ಟಿದ್ದೀನಿ. ಇದನ್ನು ನೀವು 3 ರಿಂದ 4 ಜನ ಆರಾಮಾಗಿ ಮನೆಯಲ್ಲಿ ತಿನ್ಬೋದು. ನೋಡಿ, ನಿಮಗೆ ಟೇಸ್ಟಿಗೆ ಹೇಗೆ ಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೀವು. ನಾನು ನೋಡಿ ಈ ರೀತಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮೊದಲಿಗೆ ಪಾನಿನ ರೆಡಿ ಮಾಡಿ ಇಟ್ಕೊಬೇಕು. ಇಲ್ಲಿ ನಾನು ಪಾನಿಪುರಿ ಒಳಗಡೆ ಹಾಕಲಿಕ್ಕೆ ಮಸಾಲ ರೆಡಿ ಮಾಡ್ತಾ ಇದ್ದೀನಿ. 2 ಆಲೂಗಡ್ಡೆನ ಬೇಯಿಸ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಇವತ್ತು ನನಗೆ ಹೆಲ್ಪ್ ಮಾಡಲಿಕ್ಕೆ ನನ್ನ ಮಗ ಇದ್ದಾನೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ಇಲ್ಲಿ ನಾನು 2 ಆಲೂಗಡ್ಡೆನ ಸ್ಮ್ಯಾಶ್ ಮಾಡಲಿಕ್ಕೆ ಹೇಳಿದ್ದೀನಿ ಅವನಿಗೆ. ಅವ್ನು ಮಾಡ್ತಾ ಇದ್ದಾನೆ ನೋಡಿ. ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಯಾವುದೇ ಥರದ ಆಲೂಗಡ್ಡೆ ಸಣ್ಣ ಸಣ್ಣ ತುಂಡುಗಳು ಇರಬಾರ್ದು. ಈ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಗೆ ನಾನು 1 ಚಮಚ ಚಾಟ್ ಮಸಾಲ, ಹಾಗೆಯೇ 1 ಚಮಚ ಇಲ್ಲಿ 1 ಚಮಚ ಚಿಲ್ಲಿ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ಇಟ್ಟಿದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡಬೇಕು. ಮತ್ತು ಪುನಃ ಇದನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇದರಿಂದ ನಿಮಗೆ ಪಾನಿಪುರಿಗೆ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಮತ್ತು ಚೆನ್ನಾಗಿ ತಿನ್ನಲಿಕ್ಕೂ ಒಳ್ಳೆಯದಾಗುತ್ತೆ. ಈ ರೀತಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಹಾಗೆ ಟೊಮೆಟೊನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಅದೇ ಸಿಗುತ್ತೆ, ಅದಕ್ಕೆ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಬೇಕು. ಇಲ್ಲಿ ನೀವು ಆಲೂಗಡ್ಡೆ ಇದು ಮಿಕ್ಸ್ಚರ್ ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಡ್ಕೊಬೋದು, ಇಲ್ಲಾಂದರೆ ಬೇಡ. ಈಗ ಕೊತ್ತಂಬರಿ ಸೊಪ್ಪನ್ನು ಅದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿದ್ದನ್ನೆಲ್ಲ ಒಂದು ಕಡೆ ಇಟ್ಕೊಬೇಡಿ. ಇಲ್ಲಿ ನಾನು ಕಟ್ ಮಾಡಿದ್ದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ನೋಡಿ. ಎಲ್ಲ ಪಾನಿಗಳನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಹಾಗೆಯೇ ಕಟ್ ಮಾಡಿದಂಥ ಐಟಮ್ಗಳನ್ನು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಶೇವು ಇಟ್ಟಿದ್ದೀನಿ. ಬಾಕ್ಸಲ್ಲಿರುವಂಥ ಪೂರಿನ ನಾವು ಇದಕ್ಕೆ ಹುರಿತಾ ಇದ್ದೀನಿ ನೋಡಿ. ಪೂರಿನ ಚೆನ್ನಾಗಿ ಕರಿಬೇಕು. ಯಾವುದೇ ಕಾರಣಕ್ಕೂ ಒಂದು ಸತಿ
ಎಣ್ಣೆ ತುಂಬ ಬಿಸಿ ಆದ ನಂತರ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಪೂರಿನ ಹಾಕ್ಕೊಂಬಿಡಿ. ಇದರಿಂದ ನಿಮಗೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ದೊಡ್ಡ ಉರಿಯಲ್ಲೇ ಬೇಯಿಸಲಿಕ್ಕೆ ಹೋಗಬೇಡಿ. ಹಾಗೆ ಒಂದೇ ಸತಿ 4-5 ಹಾಕಬೇಡಿ, 2-3 ಹಾಕಿಬಿಟ್ರೆ ನಿಮಗೆ ಪೂರಿ ದೊಡ್ಡದಾಗಿ ಉಬ್ಬಿ ಬರುತ್ತೆ. ಒಂದೇ ಸತಿ ನೀವು 4-5 ಹಾಕಿಬಿಟ್ರೆ ಅದು ಪೂರಿ ಉಬ್ಬಲಿಕ್ಕೆ ಸ್ಪೇಸು ಕಡಿಮೆ ಇರೋದ್ರಿಂದ ಪೂರಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಉಬ್ಬಿ ಬರುತ್ತೆ. ಉರಿನ ಸಣ್ಣ ಉರಿಯಲ್ಲೇ ಇಟ್ಕೊಂಬಿಡಿ. ಅಯ್ಯೋ ಇದೇನು ಕೇಕ್ ಬಂತಲ್ಲ, ನೀವು ಆಶ್ಚರ್ಯ ಪಡಬೇಡಿ, ಇದೇ ಸರ್ಪ್ರೈಸು. ನಮ್ಮ ಚಿಕ್ಕ ಮಾವನವರ ಹುಟ್ಟಿದಬ್ಬ, ಅವರಿಗೆ 69 ವರ್ಷ. ಈಗ ಅದೇ ಅವ್ರ ಹುಟ್ಟಿದಬ್ಬನ ನಾವು ಮನೆಯಲ್ಲೇ ಆಚರಣೆ ಮಾಡಿದ್ವಿ. ಮಾಡಿದಂಥ ಪಾನಿಪುರಿನ ಸವಿಲಿಕ್ಕೆ ಕೂತ್ಕೊಂಡಿದ್ದಾರೆ. ಇಲ್ಲಿ ನನ್ನ ಮಗ ನೋಡಿ ಹೇಗೆ ತಿಂತಾ ಇದ್ದಾನೆ ಅಂತ. ಕೇಕು ಇನ್ನೂ ತನಕ ತಿಂದಿಲ್ಲ, ಪಾನಿಪುರಿ ತಿನ್ನೋದ್ರಲ್ಲೇ ಮಗ್ನ ಆಗಿ ಹೋಗಿದ್ದಾನೆ. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ಪುರಿಗೆ ಆಲೂ ಮಸಾಲ ಹಾಕಿಬಿಟ್ಟಿದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊ ಹಾಕಿದ ನಂತರ ಮಾಡಿದಂಥ ಪುರಿ ಪಾನಿನ ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಾದ್ರೂ ಸ್ವೀಟ್ ಮಾಡ್ಕೊಳ್ಳಿ, ಖಟ್ಟ ಮಿಠ ಬೇಕನ್ನೋರು ಖಟ್ಟ ಮಿಠ ಮಾಡ್ಕೊಂಬಿಡಿ. ಮೇಲ್ಗಡೆಯಿಂದ ಸೇವನ್ನ ಚೆನ್ನಾಗಿ ಹಾಕೊಂಬಿಡಿ. ನಮ್ಮ ಚಿಕ್ಕ ಮಾವನವರು ತಂಗಿಗೆ ತಿನ್ನಿಸ್ತಾ ಇರೋದು ಪಾನಿಪುರಿನ. ಪಾನಿಪುರಿ ಇಷ್ಟ ಆಗಲ್ಲ ಅನ್ನೋರು ಈ ರೀತಿ ಮಸಾಲ ಪುರಿ ಮಾಡಿಕೊಂಡು ತಿನ್ಬೋದು. ಎಲ್ಲ ಐಟಮನ್ನು ಹಾಕಿಬಿಟ್ಟು ಮೇಲಿಂದ ವಾಟರ್ ಪಾನಿನ ಹಾಕಿಬಿಟ್ರೆ ಆಯಿತು. ಇಲ್ಲಿ ತನಕ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆಯೇ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ನಿಮಗೆ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡಿ.